ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ತೀವ್ರಗೊಂಡಿರುವುದರ ನಡುವೆನೇ ಅಮೆರಿಕ ಜನತೆಯನ್ನು ಉದ್ದೇಶಿಸಿ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಬಹಿರಂಗ ಪತ್ರ ಬರೆದಿದ್ದಾರೆ. ಜಾಗತಿಕ ಚರ್ಚೆಯಲ್ಲಿ ಟೆಹರಾನ್ ಅನ್ನು ಹೆಚ್ಚಾಗಿ ಹೇಗೆ ಚಿತ್ರಿಸಲಾಗಿದೆ ಅನ್ನೋದರ ವಿರುದ್ಧ ಅಮೆರಿಕನ್ನರಿಗೆ ಅವರು ಈ ಬಹಿರಂಗ ಪತ್ರದಲ್ಲಿ ವಿವರಿಸಿದ್ದಾರೆ. ಇರಾನ್ ಭದ್ರತಾ ಬೆದರಿಕೆ ಒಡ್ಡತ್ತೆ ಅಂತ ಬಿಂಬಿಸಲಾಗುವುದನ್ನು ಅವರು ನಿರಾಕರಿಸಿದ್ದಾರೆ. ಹಾಗೆ ಬಿಂಬಿಸ್ತಿರೋದು ಸುಳ್ಳು ಅನ್ನೋದು ಇತಿಹಾಸವನ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಇರಾನ್ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ ಅಂತ ಬಣ್ಣಿಸಿರುವ ಅವರು ಆಧುನಿಕ ಇತಿಹಾಸದಲ್ಲಿ ಇರಾನ್ ಎಂದಿಗೂ ತಾನಾಗೆ ಯುದ್ಧ ಆರಂಭಿಸಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ತನ್ನ ಮೇಲೆ ದಾಳಿಯಾದಾಗ ಅಷ್ಟೇ ದೃಢವಾಗಿ ಎದುರಿಸಿ ತನ್ನನ್ನು ತಾನು ರಕ್ಷಿಸಿಕೊಂಡಿದೆ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಯುಎಸ್ ನಿಜವಾಗಿಯೂ ಇರಾನ್ನಿಂದ ಯಾವುದೇ ನೇರ ಬೆದರಿಕೆಗೆ ಒಳಗಾಗಿದೆಯಾ? ಯಾವ ನೆಪದಲ್ಲಿ ಅದು ಇರಾನ್ ಮೇಲೆ ವಿವೇಚನೆ ಇಲ್ಲದೆ ಬಾಂಬ್ ದಾಳಿ ಮಾಡೋಕೆ ಪ್ರಾರಂಭಿಸಿತು? ಮುಗ್ಧ ಮಕ್ಕಳನ್ನ ಹತ್ಯೆ ಮಾಡೋದು, ಆಸ್ಪತ್ರೆಗಳನ್ನ ನಾಶ ಮಾಡೋದು, ಅಥವಾ ಒಂದು ದೇಶವನ್ನ ಬಾಂಬ್ ದಾಳಿ ಮಾಡಿ ಶಿಲಾಯುಗಕ್ಕೆ ತಳ್ತೀವಿ ಅಂತ ಹೇಳೋದು ಅಮೆರಿಕದ ಜಾಗತಿಕ ಇಮೇಜ್ ಅನ್ನ ಹೆಚ್ಚಿಸ್ತಿದೆಯಾ? ಈ ಯುದ್ಧದಲ್ಲಿ ಯುಎಸ್ ಕೇವಲ ಇಸ್ರೇಲ್ನ ಪ್ರಾಕ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಅದು ಇಸ್ರೇಲ್ನ ದಾಳನ? ಅಮೆರಿಕ ಮೊದಲು ಅನ್ನೋದು ನಿಜವಾಗಿಯೂ ಅಮೆರಿಕ ಸರ್ಕಾರದ ಆದ್ಯತೆ ಆಗಿದೆಯಾ? ಇವು ಇರಾನಿನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರು ಎತ್ತಿರುವ ಪ್ರಶ್ನೆಗಳಾಗಿವೆ. ಅವರು ಈ ಪ್ರಶ್ನೆಯನ್ನ ಯುಎಸ್ ಸರ್ಕಾರಕ್ಕಲ್ಲ, ಅಮೆರಿಕದ ಸಾರ್ವಜನಿಕರಿಗೆ ಕೇಳಿದ್ದಾರೆ. ಅಮೆರಿಕದ ಜನರನ್ನ ಉದ್ದೇಶಿಸಿ ಅವರು ದೀರ್ಘವಾದ ಬಹಿರಂಗ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅವರು ಇರಾನಿನ ಜನ ಅಮೆರಿಕ ಅಥವಾ ಯುರೋಪಿನ ಸಾಮಾನ್ಯ ಜನರ ಬಗ್ಗೆ ಯಾವುದೇ ದ್ವೇಷ ಹೊಂದಿಲ್ಲ ಅಂತ ಹೇಳಿದ್ದಾರೆ. ಅವರು ಸರ್ಕಾರ ಮತ್ತು ಅದರ ನಾಗರಿಕರ ನಡುವೆ ಸ್ಪಷ್ಟ ಗೆರೆ ಎಳೆದು ನಮ್ಮ ಹೋರಾಟ ಅಮೆರಿಕದ ಜನರೊಂದಿಗಲ್ಲ, ಯುಎಸ್ ಸರ್ಕಾರದ ದಮನಕಾರಿ ನೀತಿಗಳೊಂದಿಗೆ ಅಂತ ಹೇಳಿದ್ದಾರೆ. ಆಡಳಿತಗಾರ ಮತ್ತು ಅವನ ಪ್ರಜೆಗಳ ನಡುವೆ ಮುರಿಯಲಾಗದ ಏಕತೆ ಇದ್ರೆ ಅವರ ನಡುವೆ ಬೆರುಕು ಮೂಡಿಸಿ ಅನ್ನೋದು ದಿ ಆರ್ಟ್ ಆಫ್ ವಾರ್ ಎಂಬ ತಮ್ಮ ಪುಸ್ತಕ ಬರೆದಿರುವ ಚೀನಾದ ಪ್ರಸಿದ್ಧ ತಂತ್ರಜ್ಞನ ತತ್ವ. ಇದು ರಾಜತಾಂತ್ರಿಕ ಕ್ಷೇತ್ರದಲ್ಲಿ ದೀರ್ಘಕಾಲದ ತಂತ್ರ ಆಗಿದೆ. ರಾಜತಾಂತ್ರಿಕ ಕ್ಷೇತ್ರದಲ್ಲಿ ಇದನ್ನ ಶತಮಾನಗಳಿಂದ ಬಳಸಲಾಗ್ತಿದೆ ಅಂತ ಅವರು ಉಲ್ಲೇಖಿಸಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಈ ತಂತ್ರವನ್ನ ಪದೇ ಪದೇ ಬಳಸೋದನ್ನ ನೀವು ನೋಡಿರಬಹುದು ಅಂತ ಹೇಳಿದ್ದಾರೆ. ಯುಎಸ್ ಶಸ್ತ್ರಾಸ್ತ್ರ ಉದ್ಯಮ ನಡೆಸೋಕೆ ಮತ್ತು ಕಾರ್ಯತಂತ್ರದ ಮಾರುಕಟ್ಟೆಗಳ ಮೇಲೆ ನಿಯಂತ್ರಣ ಕಾಯ್ದುಕೊಳ್ಳೋಕೆ ಇರಾನ್ ಅನ್ನ ಉದ್ದೇಶಪೂರ್ವಕವಾಗಿ ಬೆದರಿಕೆಯಾಗಿ ಬಿಂಬಿಸುತ್ತಿದೆ ಅಂತ ಅವರು ಪತ್ರದಲ್ಲಿ ಆರೋಪಿಸಿದ್ದಾರೆ. ಇರಾನ್ ಮತ್ತು ಯುಎಸ್ ನಡುವಿನ ಅಪನಂಬಿಕೆಯ ಬೇರುಗಳನ್ನು ಕೂಡ ಈ ಪತ್ರದಲ್ಲಿ ವಿವರಿಸಲಾಗಿದೆ. 1953ರಲ್ಲಿ ಇರಾನ್ನ ಚುನಾಯಿತ ಸರ್ಕಾರವನ್ನ ಅಕ್ರಮವಾಗಿ ಉರುಳಿಸಲು ಅಮೆರಿಕ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನ ಪೆಜೆಶ್ಕಿಯಾನ್ ಅಮೆರಿಕದ ಜನರಿಗೆ ನೆನಪಿಸಿದ್ದಾರೆ. ಅಮೆರಿಕ ಇರಾನ್ನ ತೈಲ ಮತ್ತು ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಬಯಸಿದ್ದರಿಂದ ಇದನ್ನ ಮಾಡಲಾಯಿತು. ಪಶ್ಚಿಮ ದೇಶಗಳು ನಿಯಂತ್ರಣ ಬಯಸಿದ್ವು. ಅಮೆರಿಕ ಮತ್ತು ಬ್ರಿಟನ್ ಜಂಟಿಯಾಗಿ ಇರಾನ್ ಸರ್ಕಾರ ಉರುಳಿಸುವ ಕೆಲಸ ಮಾಡಿದ್ವು ಅಂತ ಹೇಳಿದ್ದಾರೆ. ಬಿಗಿಯಾದ ನಿರ್ಬಂಧಗಳು ಮತ್ತು ಮಾತುಕತೆಗಳ ನಡುವೆಯೇ ಇರಾನ್ ಮೇಲೆ ನಡೆದ ಬಾಂಬ್ ದಾಳಿಯನ್ನು ಅವರು ಉಲ್ಲೇಖಿಸಿದ್ದಾರೆ. ಇರಾನ್ ತನ್ನ ಆಧುನಿಕ ಇತಿಹಾಸದಲ್ಲಿ ಎಂದಿಗೂ ಉದ್ದೇಶಪೂರ್ವಕವಾಗಿ ಯುದ್ಧ ಪ್ರಾರಂಭಿಸಿಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ. ಅಮೆರಿಕ ಇರಾನ್ ಸುತ್ತಲೂ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಿದೆ ಮತ್ತು ಇರಾನ್ ಏನ್ ಮಾಡಿದ್ಯೋ ಅದು ಆತ್ಮರಕ್ಷಣೆಗಾಗಿ ಮಾತ್ರ ಅಂತ ಹೇಳಿದ್ದಾರೆ. ಅವರು ಅಮೆರಿಕದ ಇಮೇಜ್ ಮತ್ತು ಸೂಪರ್ ಪವರ್ ಸ್ಥಾನಮಾನವನ್ನ ಟೀಕಿಸಿದ್ದು ಈ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ನ ದಾಳವಾಗಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದ್ದಾರೆ. ಇಸ್ರೇಲ್ ಇರಾನಿನ ಬಗ್ಗೆ ಕಲ್ಪಿತ ಬೆದರಿಕೆ ಸೃಷ್ಟಿ ಮಾಡುವ ಮೂಲಕ ಫೆಲಿಸ್ತೀನಿಯನ್ನರ ವಿರುದ್ಧದ ದೌರ್ಜನ್ಯಗಳಿಂದ ಜಗತ್ತನ್ನ ಬೇರೆ ಕಡೆಗೆ ಸೆಳೆಯೋಕೆ ಪ್ರಯತ್ನಿಸ್ತಿದ್ಯಾ ಅಂತ ಕೇಳಿದ್ದಾರೆ. ಮೂಲಸೌಕರ್ಯಗಳ ಮೇಲಿನ ಅಮೆರಿಕದ ದಾಳಿಯನ್ನ ಅವರು ಯುದ್ಧಾಪರಾಧ ಅಂತ ಕರೆದಿದ್ದಾರೆ. ಜಗತ್ತು ಒಂದು ಕವಲುದಾರಿಯಲ್ಲಿದೆ. ಯುದ್ಧ ವಿನಾಶಕ್ಕೆ ಮಾತ್ರ ಕಾರಣವಾಗೋದ್ರಿಂದ ಅವರು ಮುಖಾಮುಖಿಯಾಗುವ ಬದಲು ಮಾತುಕತೆಯನ್ನ ಆರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅಮೆರಿಕದ ವಿಶ್ವವಿದ್ಯಾನಿಲಯಗಳು ಮತ್ತು ತಂತ್ರಜ್ಞಾನ ಕಂಪನಿಗಳಿಗೆ ಕೊಡುಗೆ ನೀಡುತ್ತಿರುವ ಅಮೆರಿಕದಲ್ಲಿರುವ ಯಶಸ್ವಿ ಇರಾನಿ ವಲಸಿಗರ ಕಡೆ ಒಮ್ಮೆ ನೋಡಬೇಕು ಅಂತ ಪೆಜೆಶ್ಕಿಯಾನ್ ಅಮೆರಿಕದ ಜನರನ್ನ ಒತ್ತಾಯಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.